ಕರು ನಿಮ್ದೇನಾ ಇದು ಕರು? ಹಾಂ, ಇದು ನಮ್ಮದೇ ಸರ್. ಎಷ್ಟು ತಿಂಗಳು ಕರು ಇದು? ಸರ್ ಇದು 8 ತಿಂಗಳ ಕರು ಸರ್ ಇದು. ಹೌದಾ? ಹೌದು ಸರ್. ಅದು ಆ ಕಡೆ ಇರೋ ಹಸುನೇನ ತಾಯಿ? ಹಾಂ, ಹಸುನೇನ ತಾಯಿ ಸರ್. ಏನು ಹಾಲು ಕರ್ಕೊಂತೀರಾ ಕರುಗೆ ಬಿಟ್ಬಿಡ್ತೀರಾ? ಇಲ್ಲ ಸರ್, ಗಂಡು ಕರು ಆಗಿದ್ರಿಂದ ಬಿಟ್ಬಿಟ್ಟಿದ್ದೀವಿ. ಹಾಲು ಕರಿತಾ ಇಲ್ಲ? ಕರಿತಾ ಇಲ್ಲ, ಚೆನ್ನಾಗಿ ಬೆಳವಣಿಗೆ ಬರಲಿ ಅಂತ. 8 ತಿಂಗಳಿಗೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಲೀಟ್ರ್ ಬರ್ಬೋದು ಹಾಲು ಅದರಲ್ಲೇ? ಸರ್ ಹಾಲು 1 ಲೀಟ್ರ್, 1ರಿಂದ 1.5 ಲೀಟ್ರ್ ಸರ್. 1.5 ಲೀಟ್ರ್. ಹೌದು ಸರ್. ಎಷ್ಟನೇ ಕರು ಇದು ಹಾಕಿರೋದು? ಇದು ಫಸ್ಟ್ ಕರು ಸರ್. ಇದು ಫಸ್ಟ್ ಕರು. ಹೌದು ಸರ್. ಹಸು ಅಲ್ಲಲ್ಲಿ ಏನಾಗಿದೆ ಸರ್? ಹಸು ಅಲ್ಲಲ್ಲ 6 ಹಲ್ಲಾಗಿದೆ ಸರ್ ಈಗ. ಇದು ನಿಮ್ಮ ಮನೇಲಿ ಒಂದೇ ಕರುನಾ? ಇದು ನಮ್ಮ ಮನೇಲಿ ಒಂದೇ ಕರು ಸರ್ ಇದು. ಹಾಂ. ಯಾರಿಗನ್ನ ಮಾರ್ತೀರಾ ಕರುನಾ? ಸರ್ ಕರು ಕೊಡೋದು ಸರ್. ಹೌದಾ? ಏನು ಹೇಳ್ತೀರಾ ಬೆಲೆ? ಏನು ಕುತ್ಕೊಂಡ್ರೆ ಏನೋ ಹೆಚ್ಚು ಕಡಿಮೆ ಮಾಡ್ಬೋದು ಸರ್. ಇಷ್ಟು ಅಂತ ನಿಗದಿತ ಪಡ್ಸಕ್ಕಾಗಲ್ಲ, ಯಾಕಂದ್ರೆ ಇದು ಹಬ್ಬದ ಕರು. ಅದಕ್ಕೋಸ್ಕರ ನಾವು ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಸರ್ ನಿಮ್ಮ ಫೋನ್ ನಂಬರ್ ಹಂಗೆ ಹೇಳ್ತೀರಾ ಸರ್? 96 86 06 16 50 ಸರ್. ಮತ್ತೆ ಇದು ಹಸು ಎಲ್ಲಿಂದ ತಂದಿದ್ದು ನೀವು ಇದು? ಸರ್ ಇದು ಹಸು ನಮ್ಮ ಭಾವನ ಮನೆಯಿಂದ ತಂದಿದ್ದು. ಎಷ್ಟು ಬಿತ್ತು ನಿಮ್ಗದು? ಸರ್ ನಮ್ಮ ಕಡಿಮೆನೇ ಬಿದ್ದಿದ್ದು, ಒಂದು 15,000 ಬಿತ್ತು ಸರ್ ಅದು. ಅದನ್ನು ಒಂದು 2 ವರ್ಷ ಆಯ್ತು ತಂದು. 2 ವರ್ಷದಿಂದ ಕರು ಬಿತ್ತನೆ ಮಾಡ್ಕೋಬೇಕು, ಈ ತರ ಒಂದು ಹಳ್ಳಿ ಕಾರ್ ಒಂದು ಇದರಲ್ಲಿ ಅಂತೇಳಿ ಮನೆಯಲ್ಲೇ ಬಿತ್ತನೆ ಮಾಡ್ಕೋಬೇಕಂತ ತಂದಿದ್ದು ಸರ್ ಅದು. ಹೌದಾ? ಹೌದು ಸರ್. ಏನು ಸ್ಪೆಷಲ್ ಆಗಿ ಫುಡ್ ಏನು ಕೊಡ್ತೀರಾ ಈ ಕರುಗೆ? ಸರ್ ಸ್ಪೆಷಲ್ ಎಲ್ಲರೂ ಕೂಡ ಹಂಗೆ ನುಚ್ಚು, ಮತ್ತೆ ಮಾಮೂಲಿ ಬೂಸ, ರವೆ ಬೂಸ, ಚಕ್ಕೆ ಬೂಸ, ಮತ್ತೆ ಗೋಧಿ ಇವೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತೀವಿ ಸರ್. ಅಲ್ಲ ಕರು ಕೊಡ್ತಾ ಇದ್ದೀರಾ? ಕರು ಕೊಡ್ತಾ ಇದೀವಿ ಸರ್. ಈಗ ಒಂದು 5 ತಿಂಗಳಿಂದ, ಹುಟ್ಟಿದ ಒಂದು 5 ತಿಂಗಳಿಗೆ ಕೊಡಲಿಲ್ಲ, ಈಗ ಒಂದು 3 ತಿಂಗಳಿಂದ ಕೊಡ್ತಾ ಇದ್ದೀರಾ? ಹೌದು ಸರ್. ಎಷ್ಟೆಷ್ಟು ಪ್ರಮಾಣ ಕೊಡ್ತೀರಾ ಕರುಗೆ? ಏನು ಸರ್? ಕರುಗೆ ಎಷ್ಟೆಷ್ಟು ಪ್ರಮಾಣ ಕೊಡ್ತೀರಾ ಸರ್? ಎಲ್ಲ ಇವಾಗ ಚಿಕ್ಕ ವಯಸ್ಸಿಂದ ಇರೋದ್ರಿಂದ ಅಷ್ಟು ಪ್ರಮಾಣವಾಗಿ ನಾವು ಹೆಚ್ಚಾಗಿ ಕೊಡೋಕ್ಕಾಗಲ್ಲ. ಎಲ್ಲ ಸೇರಿ ಮಿನಿಮಮ್ 3/4 kg 1 kg ಪರ್ ಡೇ ಒಂದೇ ಟೈಮ್ ಅಷ್ಟೇ ಸರ್. ಒಂದೇ ಟೈಮ್ ಹಾಲೆಲ್ಲ ಅದಕ್ಕೆ ಬಿಟ್ಬಿಡ್ತೀರಾ? ಹಾಲೆಲ್ಲ ಅದಕ್ಕೆ ಬಿಟ್ಬಿಡ್ತೀವಿ. ಮತ್ತೆ ಏನು ಜಾಸ್ತಿ ಏನು ಫುಡ್ ಕೊಡೋ ಅಷ್ಟಿಲ್ಲ. ಫುಡ್ ಜಾಸ್ತಿ ಕೊಟ್ಟಷ್ಟು ಬೆಳವಣಿಗೆ ಒಂದೇ ಸಲ ದೊಡ್ಡದಾಕ್ಬಿಟ್ರೆ ಕಷ್ಟ ಆಗುತ್ತೆ ಮುಂದಕ್ಕೆ. ಅದಕ್ಕೋಸ್ಕರ ಒಂದು ಅರ್ಧ kg 1 kg ಪರ್ ಡೇ. ಹೌದಾ? ಎಲ್ಲ ಮಿಕ್ಸಿಂಗ್ ಫುಡ್ ಕೊಡ್ತೀವಿ. ಸರಿ ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.